ಸೊ ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಈ ವಿಡಿಯೋದಲ್ಲಿ ನಾನು ಒಂದು ಟೆಂಪ್ರೇಚರ್ ಕಂಟ್ರೋಲ್ ರಿಲೇಯನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈ ಟೆಂಪ್ರೇಚರ್ ಕಂಟ್ರೋಲ್ ರಿಲೇ ಏನಪ್ಪ ಅಂದರೆ, ನಾವು ಒಂದು ಸ್ಪೆಸಿಫಿಕ್ ಟೆಂಪ್ರೇಚರನ್ನು ಸೆಟ್ ಮಾಡಿರ್ತೀವಿ. ಆ ಟೆಂಪ್ರೇಚರ್ನ ರೀಚ್ ಆದಾಗ ನಮ್ಮ ರಿಲೇ ಅನ್ನೋದು ಆನ್ ಆಗುತ್ತೆ. ಮತ್ತು ನಾವು ಆ ಸ್ಪೆಸಿಫಿಕ್ ಟೆಂಪ್ರೇಚರ್ಗಿನ್ನ ಕಡಿಮೆ ಆದರೆ ಟೆಂಪ್ರೇಚರು ರಿಲೇ ಅನ್ನೋದು ಆಫ್ ಆಗುತ್ತೆ. ಇದನ್ನು ನಾವು ನಾರ್ಮಲಾಗಿ ನಾವು ಫ್ಯಾನ್ಗೆ ಕನೆಕ್ಟ್ ಮಾಡ್ಬೋದು ಫ್ರೆಂಡ್ಸ್. ಅಂದರೆ CPU ಫ್ಯಾನ್ ಬರುತ್ತಲ್ಲ, ಇದು ನಮ್ಮ ಸಿಸ್ಟಮ್ನಲ್ಲಿ ಯೂಸ್ ಮಾಡಿರ್ತಾರೆ ಫ್ರೆಂಡ್ಸ್. CPU ಫ್ಯಾನ್ ಬರುತ್ತಲ್ಲ, ಒಂದು ಸ್ಪೆಸಿಫಿಕ್ ಟೆಂಪ್ರೇಚರ್ಗೆ ರೀಚ್ ಆದಾಗ ಫ್ಯಾನ್ ಆನ್ ಆಗುತ್ತೆ, ಮತ್ತು ಇನ್ನೊಂದು ಸರಿ ಸ್ಪೆಸಿಫಿಕ್ ಟೆಂಪ್ರೇಚರ್ಗಿನ್ನ ಕಡಿಮೆ ಆದಾಗ ಫ್ಯಾನ್ ಅನ್ನೋದು ಆಫ್ ಆಗುತ್ತೆ. ಸೊ ಈ ಮಾಡ್ಯೂಲ್ನ ನಾನು ನಮ್ಮ DC ರೆಗ್ಯುಲೇಟೆಡ್ ಲ್ಯಾಬ್ ಬೆಂಚ್ ಪವರ್ ಸಪ್ಲೈ ಇದೆಯಲ್ಲ, ಅದರೊಳಗೆ ನಾನು ಯೂಸ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ನಾನು ಈ ಮಾಡ್ಯೂಲನ್ನು ಬೈ ಮಾಡಿದೆ. ಇದು ಆನ್ಲೈನಲ್ಲಿ ನಿಮಗೆ ಸುಮಾರು 250 ಇಂದ 300 ರುಪೀಸ್ಗೆ ಮಧ್ಯದಲ್ಲಿ ಸಿಗುತ್ತೆ. ನನಗೆ ಆಫ್ಲೈನ್ ಮಾರ್ಕೆಟಲ್ಲಿ 200 ರುಪೀಸ್ಗೆ ಇದು ಸಿಕ್ಕಿದೆ. ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೀನಿ, ಬೇಕಾದ್ರೆ ನೀವು ಅಲ್ಲಿಂದ ಬೈ ಮಾಡ್ಬೋದು ಇದನ್ನು. ಸೊ ಫಸ್ಟು ನಾನು ಇದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದೆ ಆ ಮಾಡ್ಯೂಲು. ಇಲ್ಲಿ ಕಾಣ್ತಿದೆಯಲ್ಲ, ಇದೇ ನಮ್ಮ ಟೆಂಪ್ರೇಚರ್ ಸೆನ್ಸಾರ್ ಫ್ರೆಂಡ್ಸ್. ಇದು LM35 ಯೂಸ್ ಮಾಡಿರ್ಬೋದು ಇದರಲ್ಲಿ. ನನಗೆ ಅಷ್ಟೊಂದು ಗೊತ್ತಿಲ್ಲ, ಇದು ಅಂದ್ಕೊಂಡಿದ್ದೀನಿ LM35 ಇದರಲ್ಲಿ ಯೂಸ್ ಮಾಡಿರ್ಬೋದು. ನೋಡಿ ಫ್ರೆಂಡ್ಸ್, ಇದೇ ಬಂದು ಆಟೋಮೆಟಿಕ್ ಟೆಂಪ್ರೇಚರ್ ಕಂಟ್ರೋಲ್ಡ್ ರಿಲೇ ಮಾಡ್ಯೂಲ್. ಇದು ನಿಮಗೆ ಅಪ್ ಟು 10 amps AC ಲೋಡ್ ಮತ್ತು 20 amps DC ಲೋಡು ನಿಮಗೆ ಇದು ತೊಗೊಳುತ್ತೆ. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಇದು ಒಂದು ಮಿನಿ 7 ಸೆಗ್ಮೆಂಟ್ ಡಿಸ್ಪ್ಲೇ. ಈ ಡಿಸ್ಪ್ಲೇಯಲ್ಲಿ ನಮಗೆ ಟೆಂಪ್ರೇಚರನ್ನು ನಾವು ಸೆಟ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಈ ಕೇಬಲನ್ನು ನಾವು ಈ ಥರ ಇಲ್ಲಿ ನಾವು ಫಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಫಿಕ್ಸ್ ಮಾಡಿ ನಾವು ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೋಬೋದು. ಇದಕ್ಕೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, 12 ವೋಲ್ಟ್ಸು ಗ್ರೌಂಡ್ ಇನ್ಪುಟ್ ಕೊಡಬೇಕು. ಮತ್ತು K0 K1 ಅಂದರೆ ಇದು ರಿಲೇ ಕನೆಕ್ಟ್ ಮಾಡಬೇಕು ನಾವು. K0ಗೆ ಬಂದು ನಮ್ಮ ಇನ್ಪುಟ್ನ ಯಾವ್ದಾರು ಆಗ್ಬೋದು, ಇನ್ಪುಟ್ ವೈರನ್ನು ನಾವು ಇಲ್ಲಿ ಕನೆಕ್ಟ್ ಮಾಡಬೇಕು. K1ನಲ್ಲಿ ನಾವು ನಮ್ಮ ಔಟ್ಪುಟ್ ವೈರನ್ನು ತೊಗೊಬೇಕು ಫ್ರೆಂಡ್ಸ್. ಈಗ ನಾನು ಇದಕ್ಕೆ 12 ವೋಲ್ಟ್ಸ್ ಪವರ್ ಸಪ್ಲೈಯನ್ನು ಕೊಟ್ಟು ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟು ನಾನಿಲ್ಲಿ ಸ್ಕ್ರೂಸನ್ನು ಲೂಸ್ ಮಾಡಿಬಿಟ್ಟು ಎರಡು ಜಂಪರ್ ವೈರ್ಗಳನ್ನು ನಾನಿಲ್ಲಿ ಕನೆಕ್ಟ್ ಮಾಡ್ತಿದ್ದೀನಿ. ಸೊ ಈಗ ಕನೆಕ್ಟ್ ಮಾಡಿದೆ. ಎರಡು ವೈರ್ಗಳನ್ನ ನಾನು ನಮ್ಮ 12 ವೋಲ್ಟ್ಸ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀನಿ ಈಗ. ಸೊ ನಾನಿಲ್ಲಿ ನೋಡಿ 12 ವೋಲ್ಟ್ಸ್ ಲಿಥಿಯಮ್ ಅಯಾನ್ ಬ್ಯಾಟ್ರಿ ಬ್ಯಾಕಪ್ಪನ್ನು ಯೂಸ್ ಮಾಡ್ತಿದ್ದೀನಿ. ಈ ಎರಡು ವೈರ್ಗಳನ್ನು ನಾನು ಇಲ್ಲಿ ಕನೆಕ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಿದೆಯಲ್ಲ, 28.9 ಡಿಗ್ರಿ ಸೆಲ್ಸಿಯಸ್ ನಮಗೆ ಟೆಂಪ್ರೇಚರ್ ಇದೆ. ಸೊ ನನಗೆ ಫಸ್ಟು ಇಲ್ಲಿ ನೋಡಿ, ಇಲ್ಲಿ ಸೆಟ್ ಆಪ್ಷನ್ ಕಾಣ್ತಿದೆಯಲ್ಲ, ಸೆಟ್ ಆಪ್ಷನ್ನಲ್ಲಿ ನಾನು 28 ಡಿಗ್ರೀಸ್ಗೆ ನಾನು ಸೆಟ್ ಮಾಡ್ತೀನಿ. ಈಗ ನೋಡಿ, ಇಲ್ಲಿ ಸೆಟ್ ಆಪ್ಷನ್ನ ಇನ್ನೊಂದು ಸರಿ ಕ್ಲಿಕ್ ಮಾಡ್ತೀನಿ. ಈಗ 29 ಡಿಗ್ರೀಸ್ ನಿಮಗೆ ತೋರಿಸ್ತಿದೆ. ಸೊ ಫ್ರೆಂಡ್ಸ್, ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದ್ರ ಫುಲ್ ಸೆಟಪ್ಪನ್ನು ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್. Do subscribe and press bell icon to get instant notification for more videos.